ಇದು ಊರ ಪಕ್ಕದಲ್ಲೇ ಇರುವಂಥ ಈ ಥರ ಹಿಂದೆಗಡೆ ಒಳ್ಳೆ ಇಲ್ಲಿ ಬ್ಯಾಕ್ ಡ್ರಾಪಲ್ಲಿರುವಂಥ 1 ಎಕರೆ 1 ಕುಂಟೆ ಜಾಗ. ಈ ಥರದ ಮೆಟ್ಲಿಂಗ್ ರೋಡು. ಇದು ಅಳತೆ 10 ಬಸ್ತೆಲ್ಲಾಗಿದೆ. ಇದ್ರ ಹಿಂದೆಗಡೆ ಯಾವಾಗಲೂ ಒಂದು ಹಳ್ಳ ಇದೆ. ಪಕ್ಕದಲ್ಲೇ ಡ್ಯಾಮ್ ಇರೋದ್ರಿಂದ ಆ ಡ್ಯಾಮಿಂದ ನೀರು ಹಳ್ಳದಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ ವರ್ಷದಲ್ಲಿ 365 ದಿವಸ. ಇದರಲ್ಲಿ ಒಂದು 12-13 ತೆಂಗಿನ ಮರ ಬರುತ್ತೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಈ ಜಾಗಕ್ಕೆ 12 ಕಿಲೋಮೀಟ್ರ್ ಆಗುತ್ತೆ. ಇದಕ್ಕೆಲ್ಲ GPS ಸರ್ವೆ ಮಾಡಿಸಿ ಲೀಗಲ್ ಒಪಿನಿಯನ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಪ್ರಾಪರ್ಟಿ ಊರ ಪಕ್ಕದಲ್ಲೇ ಇದೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಊರಿದು, ಅಲ್ಲಿ ಮನೆಗಳು ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಪಕ್ಕದಲ್ಲೂ ಕೂಡ ಮನೆ ಇದೆ. ಈ ವರ್ಷ ಮಳೆ ಬಂದು ಏನು ವ್ಯವಸಾಯ ಮಾಡಿಲ್ಲ ಇವರು, ಹಾಗಾಗಿ ಸಾಯಿಲ್ ಕಂಡೀಷನ್ ಗೊತ್ತಾಗ್ತಲ್ಲ. ಸ್ವಲ್ಪ ಗಿಡಗಳು ಬೆಳ್ಕೊಂಡಿದೆ. ಅಳತೆ ಬಸ್ ಮಾಡಿಸಿ ಗೇಟೆಲ್ಲ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಬೌಂಡ್ರಿನಲ್ಲಿ ಯಾರೂ ಬೋರ್ವೆಲ್ ಹಾಕ್ಸಲ್ಲ. ಈ ಹಳ್ಳದ ನೀರಕ್ಕೆ ಮೋಟ್ರ್ ಇಟ್ಕೊಂಡು ಆ ಮೋಟ್ರಿಂದ ನೀರನ್ನ ಪಿಕಪ್ ಮಾಡ್ಕೋತಾರೆ. ಇದೇ ಪಕ್ಕದಲ್ಲಿ ಊರು. ಸೇಫ್ಟಿ ಜಾಗ. 1 ಎಕರೆ 1 ಕುಂಟೆ ಪಟ್ಟ. ಪೇಪರಲ್ಲಿ 3 ಕುಂಟೆ ಖರಾಬಿದೆ. ಆದರೆ ಹಿಂದೆ ಹಳ್ಳದ ಕಡೆ ಇನ್ನೂ 5ರಿಂದ 7 ಕುಂಟೆ ಅಷ್ಟು ಒಟ್ಟುವರಿ ಲ್ಯಾಂಡ್ ಸಿಗುತ್ತೆ. ಇದು ಎಡ ಮತ್ತು ಬಲ ನೋಡ್ಬೋದು ನೀವು. ಅಳತೆ 10 ಬಸ್ತು GPS ಸರ್ವೆ ಎಲ್ಲ ಮಾಡಿಸಿ ಕಾಂಪೌಂಡು ಮತ್ತು ಗೇಟ್ ಹಾಕ್ಸಿರೋದು. ಈ ಥರ ಮೆಟ್ಲಿಂಗ್ ರೋಡ್ ಇದು. ಒಂದು ಎಕರೆ 1 ಕುಂಟೆ ಪಟ್ಟ. ಪೇಪರಲ್ಲಿ 3 ಕುಂಟೆ ಇದೆ ಖರಾಬು. ಈ ಥರ ಊರ ಪಕ್ಕದಲ್ಲಿ ಹಿಂಗೆ ಗ್ರೀನರಿಯಾಗಿ ಇರುವಂಥ ಜಮೀನು. ಜನರಲ್ ಕ್ಯಾಟಗರಿಗೆ ಸೇರಿರುವಂಥ ಪ್ರಾಪರ್ಟಿ ಇದು. ಲೀಗಲ್ ಒಪಿನಿಯನ್ ತಗೊಂಡು ರಿಜಿಸ್ಟರ್ ಆಗಿರುವಂಥದ್ದು. ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ 12 ಕಿಲೋಮೀಟ್ರು. ಈ ಥರದ್ದು ಉದ್ದದ್ದು ಬೆಟ್ಟದ ಸಾಲಿದೆ ಈ ಲ್ಯಾಂಡ್ ಬ್ಯಾಕ್ ಡ್ರಾಪಲ್ಲಿ.